ಸ್ಟಾರ್ಟ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತೀರಾ, ಫೇಸ್ಬುಕ್ ಸ್ಟಾರ್ಟ್ ಮಾಡ್ತೀರಾ. ಆದರೆ ಹೇಗೆ ಅದರಿಂದ ಅರ್ನ್ ಮಾಡಬೇಕು, ಬೇಗ ಹೇಗೆ ಅದನ್ನು ಜನಗಳಿಗೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಮೋಸ್ಟ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ ಫೇಲ್ಯೂರ್ ಆಗ್ತೀರಾ. ಅವ್ರಿಗೆಲ್ಲ ಇವರು ಬೆಸ್ಟ್ ಉದಾಹರಣೆ ಆಗ್ತಾರೆ. 2015ರಲ್ಲಿ ಇವರು ಡಿಜಿಟಲ್ ಅಂದರೆ ಏನು, ಡಿಜಿಟಲಿಗೆ ಬಂದರೆ ಎಷ್ಟೊಂದು ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳಿ ಇಡೀ ಗ್ಲೋಬಲ್ಗೆ ಹೇಳ್ಕೊಟ್ಟಂಥ ಮಾಸ್ಟರ್ ಇವರು. ಯೂಟ್ಯೂಬ್ ಮಾಸ್ಟರ್ ಕ್ಲಾಸನ್ನು ಮಾಡ್ತಾರೆ. ಇವ್ರ ಹೆಸರು ಶ್ರೀರಾಮ್ ಬೇನೂರ್ ಅಂತ ಹೇಳಿ. ಇವರು ಪಕ್ಕಾ ಲೋಕಲ್ ಹುಡುಗ, ಆದರೆ ಇವ್ರಿಗೆ ಆಡಿಯನ್ಸ್ ಇರೋದು ಗ್ಲೋಬಲ್ ಅಂತ ಹೇಳಿದರೆ ಇವರು ಇದುವರೆಗೂ ಕೂಡ 10ಕ್ಕೂ ಹೆಚ್ಚು ದೇಶಗಳಲ್ಲಿ 7,000ಕ್ಕೂ ಹೆಚ್ಚು ಸ್ಟೂಡೆಂಟ್ಗಳಿಗೆ ಟ್ರೈನ್ ಅಪ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಯೂಟ್ಯೂಬ್ ಅಂದರೆ ಹೇಗೆ ಅರ್ನ್ ಮಾಡೋದು, ಯೂಟ್ಯೂಬಿಂದ ಆಡಿಯನ್ಸ್ನ ಹೇಗೆ ರೀಚ್ ಮಾಡಬೇಕು ಅಂತೇಳಿ ರೆಗ್ಯುಲರ್ ಆಗಿ ಇವ್ರ ಕ್ಲಾಸಸ್ ಇರುತ್ತೆ. ಅದ್ರ ಜೊತೆಗೆ ಇವ್ರದ್ದು ಕೂಡ A to Z ಇವ್ರದ್ದು ಕೂಡ ಸಾಕಷ್ಟು ಚಾನಲ್ ಇದೆ. ಒಂದು ಚಾನಲ್ ಅಂತ ಹೇಳಿದರೆ 10 ಲಕ್ಷದ ಜನ ಇದ್ದಾರೆ, ಅಂದರೆ 1 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಹೇಳಿ DC ಮೋಟರ್ಸನ್ನು ತಗೊಂಡು ಯಾವ್ದಾದ್ರು ವೇಸ್ಟ್ ವಸ್ತುಗಳಿರಲಿ, ಅಂದರೆ ಟೂತ್ಪೇಸ್ಟ್ ಇರಲಿ ಅಥವಾ ನಾವು ಯೂಸ್ ಮಾಡಿದಂಥ ಕೋಲ್ಗೇಟ್ ಇರಲಿ ಅಥವಾ ನಾವು ಎಸ್ತಂಥ ಒಂದು ಕಾರ್ ಇರಲಿ, ಅದರಲ್ಲಿ ಕೂಡ ಒಂದು DC ಮೋಟರ್ನ ಫಿಕ್ಸ್ ಮಾಡಿ ಅದನ್ನು ಒಂದು ಆರ್ಟಾಗಿ ಕನ್ವರ್ಟ್ ಮಾಡ್ತಾರೆ. ಆ ರೀತಿಯಾದ ಕಲೆಯನ್ನು ಕೂಡ ಇವರು ಒಂದು ರೀತಿಯಾಗಿ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಗ್ಲೋಬಲಿ ರೀಚ್ ಆಗಿದ್ದಾರೆ. ಇವ್ರದ್ದು ಒಂದೊಂದು ವಿಡಿಯೋನೂ ಕೂಡ ಕ್ರೋರ್ಸ್ ಗಟ್ಟಲೆ ವ್ಯೂಸ್ ಆಗಿದೆ. ಅದು ಪಕ್ಕ ಕನ್ನಡದ ಹುಡುಗ, ಆದರೆ ಇವರು ಟೀಚ್ ಮಾಡೋದು ಮಾತ್ರ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಗಳಿಗೆ. ಅದರಲ್ಲೂ ಕೂಡ ಯೂಟ್ಯೂಬ್ ವೆಬ್ನಾರ್ ಆಗಿರ್ಬೋದು, ಸೆಮಿನಾರ್ ಆಗಿರ್ಬೋದು, ಮಾಸ್ಟರ್ ಕ್ಲಾಸ್ಗಳಾಗಿರ್ಬೋದು. ಇವಾಗ ಹೇಳಬೇಕು ಅಂತ ಹೇಳಿದರೆ ಯೂಟ್ಯೂಬ್ಗಳಿಗೆ ಇವರು ಒಂದು ರೀತಿಯಾಗಿ ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಸಾಕಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಲಕ್ಷ ಹೇಗೆ ದುಡಿಯೋದು ಅಂತ ಹೇಳಿ ಒಂದು ರೀತಿಯಾಗಿ ಟಿಪ್ಸ್ ಆ್ಯಂಡ್ ಗೈಡೆನ್ಸ್ನ ಕೊಡ್ತಾ ಬಂದಿದ್ದಾರೆ. 2015ರಲ್ಲೇ ಇವರು ಯೂಟ್ಯೂಬ್ ಕೆರಿಯರ್ ಸ್ಟಾರ್ಟ್ ಆಯಿತು. ಮೂಲತಃ ಎಲ್ಲಿಯವರು ಶ್ರೀರಾಮ್ ಬೇನೂರ್ ಅವರು ಯಾಕೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡಿದರು, ಬೇರೆ ಬೇರೆ ದೇಶಗಳಿಂದ ಬಂದು ಆಡಿಯನ್ಸ್ ಇವ್ರನ್ನ ಕ್ಲಾಸ್ ತಗೊಂಡು ಲಕ್ಷ ಅರ್ನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಒಬ್ಬರು ಲೇಡಿ ಲಕ್ಷ ಅರ್ನ್ ಮಾಡಿದೆ ಇವರ ಮಾಸ್ಟರ್ ಕ್ಲಾಸ್ನ ತಗೊಂಡು. ಹಾಗಾದರೆ ಇವ್ರು ಇನ್ನೆಷ್ಟು ಎಕ್ಸ್ಪರ್ಟ್ ಆಗಿರ್ಬೋದು, ಇವ್ರು ಯಾರಿಂದ ಕಲ್ತ್ಕೊಂಡು, ಅದ್ರ ಜೊತೆ ಇವರ ಯೂಟ್ಯೂಬ್ ಜರ್ನಿ ಹೇಗಿತ್ತು. 1 ಮಿಲಿಯನ್ಸ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು A to Z ಅಂತ ಹೇಳಿ ಹೋಮ್ ಗ್ಯಾಜೆಟ್ಸ್ ಅಂತ ಮತ್ತೊಂದು ಚಾನಲ್ ಇದೆ. ಮತ್ತೊಂದು ಚಾನಲ್ ಅಂತ ಹೇಳಿದರೆ ಶ್ರೀರಾಮ್ ಬೇನೂರ್ ಅಂತ ಹೇಳಿ ಅವ್ರದ್ದು ಕ್ಲಾಸಸ್ ರಿಲೇಟೆಡ್ ಒಂದು ಚಾನಲ್ ಇದೆ. ಈ ರೀತಿಯಾಗಿ ಚಾನಲ್ಗಳಂತೂ ಹಬ್ಬನೇ ಹಬ್ಬ, 1-2 ಸಾಕಷ್ಟು ಚಾನಲ್ಗಳಿದೆ ಇವರ ಯೂಟ್ಯೂಬ್ ಜರ್ನಿ ಬಗ್ಗೆ. ಇವ್ರ ಕೋಚು, ಆಥರು, ಕಂಟೆಂಟ್ ಕ್ರಿಯೇಟರು, ಇವ್ರ ಡೆಸಿಗ್ನೇಷನ್ ಕೇಳಿದರೆ 1-2 ಪಕ್ಕಾ ನಮ್ಮ ಕನ್ನಡದ ಲೋಕಲ್ ಹುಡುಗ. ಇವ್ರು ಮಾತಾಡೋದು ಮಾತ್ರ ಇಂಟರ್ನ್ಯಾಷನಲ್ ಸ್ಲ್ಯಾಂಗು, ಪಕ್ಕಾ ಇಂಗ್ಲೀಷು. ನೋಡಿದರೆ ಯಾರು ಕೂಡ ಕನ್ನಡದ ಹುಡುಗ ಅಂತ ಹೇಳಲ್ಲ. ಬನ್ನಿ ಅವ್ರನ್ನ ಭೇಟಿ ಮಾಡಿ ಅವರ ಕಥೆನ ಕೇಳೋಣ. ನಾನು ಕೂಡ ಕೆಲವೊಂದು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಇವತ್ತು ನಾನು ಕಲ್ತ್ಕೊಳ್ಳೋಣ ಅಂತ ಇವತ್ತು ಕೆಲವೊಂದು ಟಿಪ್ಸ್ನ ನಾನು ತಿಳ್ಕೊಂಡು ಕೆಲವೊಂದು ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತೀನಿ.